ನಮಸ್ಕಾರ ವೀಕ್ಷಕರೇ, ಸಕ್ಸಸ್ಫುಲ್ ಬಿಸ್ನೆಸ್ ಏನಾದರೂ ನೀವು ಮಾಡಬೇಕು ಅಂದ್ಕೊಂಡಿದ್ದರೆ ಇದನ್ನು ಮಾಡಿ ನೀವು ಸಕ್ಸಸ್ಫುಲ್ ಕೂಡ ಆಗ್ತೀರಿ. ನೀವು ವ್ಯಾಪಾರದಲ್ಲಿ ಉತ್ತಮ ಸಾಧನೆ ಮಾಡಲು ಯೋಚಿಸುತ್ತಿದ್ದೀರಾ? ಹಾಗಿದ್ದರೆ ಈ ವ್ಯಾಪಾರ ಆರಂಭಿಸಿದರೆ ನಿಮಗೆ ಕಡಿಮೆ ಹೂಡಿಕೆಯಲ್ಲಿ ಹೆಚ್ಚಿನ ಲಾಭ ಗಳಿಸಬಹುದು ಮತ್ತು ನಿಮ್ಮ ಬಿಡುವಿನ ವೇಳೆಯಲ್ಲಿ ಬಳಸಿಕೊಂಡು ಆದಾಯವನ್ನು ಕೂಡ ಮಾಡಬಹುದು. ಹಾಗಿದ್ದರೆ ಯಾವ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದ್ಕೊಂಡ್ರೆ ಟಿಫಿನ್ ಸೆಂಟರ್ ಉದ್ಯಮ. ಈಗಿನ ಕಾಲದಲ್ಲಿ ಎಲ್ಲರೂ ಸಹ ಬ್ಯುಸಿ ಲೈಫ್ನಲ್ಲಿ ಸಿಲುಕಿಕೊಂಡಿದ್ದಾರೆ. ಹೀಗಾಗಿ ಬೆಳಗ್ಗೆ ಎದ್ದು ತಿಂಡಿ ರೆಡಿ ಮಾಡುವಷ್ಟು ಸಮಯ ಯಾರಲ್ಲೂ ಇಲ್ಲ. ಹೀಗಾಗಿ ಬೆಳಗ್ಗೆ ಟಿಫಿನ್ಗಾಗಿ ಹೆಚ್ಚಾಗಿ ಹೊರಗಡೆ ಟಿಫಿನ್ ಸೆಂಟರ್ಗಳು, ಹೋಟೆಲ್ಗಳು ಮೊರೆ ಹೋಗುತ್ತಾರೆ. ಇದನ್ನು ನೀವೇ ಕಡಿಮೆ ಬಂಡವಾಳದಲ್ಲಿ ಟಿಫಿನ್ ಸೆಂಟರ್ ಕೂಡ ಆರಂಭಿಸಬಹುದು. ಮತ್ತು ಬೆಳಗಿನ ತಿಂಡಿಗೆ ಟಿಫಿನ್ ಸೆಂಟರ್ ತಿನ್ನಲು ಸಲಹೆ ನೀಡಲಾಗುತ್ತದೆ. ಅದರಲ್ಲೂ ಕಿರುಧಾನ್ಯಗಳ ಸೇವನೆಯಿಂದ ಮಧುಮೇಹ, BP, ಕೊಲೆಸ್ಟ್ರಾಲ್ನಂತಹ ಕಾಯಿಲೆಗಳು ಕಡಿಮೆಯಾಗುತ್ತವೆ ಎನ್ನುತ್ತಾರೆ ವೈದ್ಯಕೀಯ ತಜ್ಞರು. ಹಿನ್ನೆಲೆಯಲ್ಲಿ ಸಿರಿಧಾನ್ಯಗಳಿಂದ ಮಾಡಿದ ಇಡ್ಲಿ, ದೋಸೆ, ಉಪ್ಪಿಟ್ಟು, ವಡಾ, ಪೊಂಗಲ್ ಮುಂತಾದ ಟಿಫಿನ್ಗಳು ನೀವು ಕೂಡ ಸೆಂಟರ್ನಲ್ಲಿ ನೀಡಬಹುದು. ಹಾಗಿದ್ದರೆ ವ್ಯಾಪಾರವೇನೋ ಮಾಡಬಹುದು. ಹಾಗಿದ್ದರೆ ಇದಕ್ಕೆ ಒಂದು ಸರಿಯಾದ ಜಾಗ ಬೇಕಲ್ವಾ? ಆ ಸರಿಯಾದ ಜಾಗವನ್ನು ಹೇಗೆ ಹುಡುಕಾಡಬೇಕಂತಂದರೆ ಟಿಫಿನ್ ಸೆಂಟರ್ ವ್ಯವಹಾರಕ್ಕಾಗಿ ನೀವು ಮೊದಲು ಉತ್ತಮ ಜನಸಂದಣಿ ಇರುವಂಥ ಸ್ಥಳಗಳನ್ನು ಹುಡುಕಬೇಕು. ಪ್ರತಿದಿನ 4 ಗಂಟೆಗಳ ಕಾಲ ಟಿಫಿನ್ ಸೆಂಟರನ್ನು ನಡೆಸಿ ಸಾಕಾಗುತ್ತೆ. ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ ಟಿಫಿನ್ ಸೆಂಟರ್ ನಡೆಯುತ್ತೆ. ಹೀಗಾಗಿ ಹೆಚ್ಚು ಆಸಕ್ತಿ ವಹಿಸುತ್ತಾರೆ. ಈ ಸೆಂಟರ್ಗಳನ್ನು ನೀವು ಎಲ್ಲಿ ಬಸ್ ಸ್ಟ್ಯಾಂಡ್ ಇರುತ್ತೋ ಬಸ್ ಸ್ಟ್ಯಾಂಡ್ ಹತ್ರ, ಅಥವಾ ನೀವು ಎಲ್ಲಾದರೂ ಜನಸಂದಣಿ ಜಾಸ್ತಿ ಜನ ಇರುವಂಥ ಪ್ಲೇಸಲ್ಲಿ ಕೂಡ ಅಲ್ಲಿ ಮಾಡ್ಬೋದು. ಅಲ್ಲೇ ಮಾಡಿದ್ರೆ ಏನಾಗುತ್ತೆ, ಎಲ್ಲ ಜನಗಳು ಟಿಫಿನ್ ಸೆಂಟರ್ ಕೂಡ ಅಲ್ಲೇ ಬರ್ತಾರೆ. ಬಂದು ಕೂಡ ನಿಮ್ಮ ಮಾಡಿರುವಂಥ ತಿಂಡಿಗಳನ್ನು ಕೂಡ ಖರೀದಿ ಮಾಡ್ತಾರೆ. ಇಂಥ ಸೆಂಟರ್ಗಳು ಕೂಡ ನೀವು ಟಿಫಿನ್ ಸೆಂಟ್ರಿಗೆ ನೀವು ಜಾಹೀರಾತು ರೀತಿ ನಿಮಗೆ ಸೆಂಟರ್ ಮುಂದೆ ನಿಮ್ಮಲ್ಲಿ ಸಿಗುವ ಟಿಫಿನ್ಗಳ ಲಿಸ್ಟ್ ಹಾಕಬೇಕು. ಇದರಲ್ಲಿ ನೀವು ಪ್ರಮುಖವಾಗಿ ತಳ್ಳುಗಾಡಿಯಲ್ಲೂ ಕೂಡ ಇದನ್ನು ಆರಂಭಿಸಬಹುದು. ಬೆಳಗಿನ ತಿಂಡಿ ಜೊತೆಗೆ ಕಾಫಿ, ಟೀ ಕೂಡ ರೆಡಿ ಮಾಡಬಹುದು. ತಿಂಡಿಗಳ ಜೊತೆಗೆ ನೀವು ಬೇಯಿಸಿದ ಮೊಳಕೆ ಕಾಳುಗಳು ಮತ್ತು ತಾಜಾ ಹಣ್ಣಿನ ರಸವನ್ನು ಕೂಡ ಪ್ರಾರಂಭಿಸಬಹುದು. ಮತ್ತು ಹೆಚ್ಚುವರಿ ಆದಾಯವುಳ್ಳ ಪಡೆಯುವಂಥ ಇವುಗಳನ್ನು ಟೀ, ಕಾಫಿ ಕೆಲವೊಂದು ಲಭ್ಯವಿದೆ. ಉತ್ತಮ ಆದಾಯ ಪಡೆಯುತ್ತದೆ. ಟೀ ಮಾಡುವುದರಿಂದ ಬಹಳ ಲಾಭ ಇರುತ್ತದೆ. ಹಾಗಿದ್ದರೆ ಒಳ್ಳೆಯ ವ್ಯಾಪಾರ. ಬಂಡವಾಳ ಎಷ್ಟು ಬೇಕಂತೇಳಿ ಯೋಚನೆ ಮಾಡ್ತಿದ್ದೀರಾ? ಬಂಡವಾಳ ಏನು ಜಾಸ್ತಿ ಬೇಕಾಗಲ್ಲ. ಟಿಫಿನ್ ಸೆಂಟರ್ ಸ್ಥಾಪಿಸಲು ಕನಿಷ್ಠ 10,000ದಿಂದ 30,000 ರೂಪಾಯಿ ಹೂಡಿಕೆ ಮಾಡಬಹುದು. ಮುಖ್ಯವಾಗಿ ಅಡಿಗೆ ಮಾಡಲು ಪಾತ್ರೆಗಳು, ಒಲೆ, ತಟ್ಟೆ, ಮೋಜುಗಳು, ಕುರ್ಚಿಗಳು ಬೇಕಾಗುತ್ತವೆ. ಅಲ್ಲದೆ ರುಚಿ ವಿಚಾರದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬಾರದು. ನಿಮಗೆ ಬೇಕಾದ ಆಹಾರ ಪದಾರ್ಥಗಳನ್ನು ಹೋಟೆಲ್ನಲ್ಲಿ ಖರೀದಿ ಮಾಡಿ ಮತ್ತು ದಿನಸಿ ಅಂಗಡಿಗಳಲ್ಲಿ ಕೂಡ ಖರೀದಿ ಮಾಡಿ ತರಬಹುದು. ಆಹಾರದಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳಿ. ಆಹಾರ ವ್ಯವಹಾರಗಳಲ್ಲಿ ನಿಜವಾದ ಹೂಡಿಕೆಯಾಗಿ ಗುಣಮಟ್ಟದ ಪದಾರ್ಥಗಳು ಬಳಸಿದರೆ ರುಚಿ ಹೆಚ್ಚು. ಆಗ ಗ್ರಾಹಕರು ನೀವು ಏನೇ ಶುಲ್ಕ ವಿಧಿಸಿದರೂ ಕೂಡ ತಿನ್ನಲು ಸಿದ್ಧರಾಗುತ್ತಾರೆ. ಅಲ್ಲದೆ ಸ್ವಂತ ಗ್ರಾಹಕರೇ ನಿಮ್ಮ ಟಿಫಿನ್ ಸೆಂಟರ್ ಬಗ್ಗೆ ಪ್ರಚಾರ ಮಾಡುತ್ತಾರೆ. ಹೀಗಾಗಿ ನೀವು ಏನು ತಿಂಡಿ ಬೆಳಗಿನ ಟಿಫಿನ್ ಏನು ಮಾಡ್ತಿಲ್ಲ, ಸೊ ಅದು ಕ್ವಾಲಿಟಿಯಾಗಿ ಕೊಟ್ಟರೆ ಅದು ಜಾಸ್ತಿ ಪ್ರಚಾರ ಕೂಡ ಆಗುತ್ತೆ. ಈ ಮೇಲಿನ ಲೇಖನಗಳನ್ನು ಮಾಹಿತಿ ಮತ್ತು ಉದ್ದೇಶಗಳಿಗಾಗಿ ಮಾತ್ರ ಮತ್ತು ಯಾವುದೇ ರೀತಿಯಲ್ಲಿ ಹೂಡಿಕೆ ಅಥವಾ ವ್ಯಾಪಾರ ಸಲಹೆ ಎಂದು ಅರ್ಥೈಸಿಕೊಳ್ಳಬಾರದು. ನಿಮ್ಮ ವಹಿವಾಟು ಮತ್ತು ಹೂಡಿಕೆಯಲ್ಲಿ ನೀವು ಪಡೆಯುವ ಯಾವುದೇ ಲಾಭ ಅಥವಾ ನಷ್ಟಕ್ಕೆ ಟೈಮ್ಗೆ ನಾವು ಜವಾಬ್ದಾರರಲ್ಲ. ಹೀಗಾಗಿ ಆ ವ್ಯಾಪಾರ ಮಾಡಬೇಕಾದ್ರೆ ಅದ್ರ ಬಗ್ಗೆ ನೀವು ವಿಚಾರ ಮಾಡಿ ಮತ್ತು ಒಳ್ಳೆಯ ಪ್ಲೇಸನ್ನು ಹುಡುಕಾಡಿದ್ರೆ ಸಕ್ಸಸ್ ಕೂಡ ಆಗುತ್ತೆ.